ಈ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ಯಾವ ದಿನ ಆಚರಿಸಬೇಕು ಎನ್ನುವ ಗೊಂದಲಕ್ಕೆ ಸಂಪೂರ್ಣ ವಿವರಣೆ ಸಿಗಲಿದೆ. ಅದರ ಜೊತೆಗೆ ವರಮಹಾಲಕ್ಷ್ಮಿ ವ್ರತ ಕಲ್ಪೋಕ್ತದಲ್ಲಿ ಹೇಳಿರುವ ಸಂಗತಿಗಳೇನು, ಯಾವ ದಿನ ಆಚರಿಸಿದರೆ ಅಧಿಕ ಫಲಪ್ರಾಪ್ತಿ ಎನ್ನುವುದರ ಬಗ್ಗೆ ಅಲ್ಲದೆ ಆಗಸ್ಟ್ 21 ಹಾಗೂ ಆಗಸ್ಟ್ 28ನೇ ತಾರೀಕು ಎರಡೂ ದಿನ ಆಚರಿಸುವವರಿಗೆ 4 ಶುಭ ಲಗ್ನಗಳು ಹಾಗೂ ಶುಭ ಮುಹೂರ್ತಗಳನ್ನ ಹೇಳ್ತೀವಿ ಮತ್ತು ಯಾವ ಬಣ್ಣದ ಸೀರೆ ಎನ್ನುವುದನ್ನು ಕೂಡ ಇಲ್ಲಿ ತಿಳಿಸ್ತೀವಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾದಲ್ಲಿ ಕೂಡಲೇ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯ ವರಮಹಾಲಕ್ಷ್ಮಿಯ ವಿಡಿಯೋಗಳನ್ನು ನಾವು ನಮ್ಮ ಚಾನಲ್ನಲ್ಲಿ ಹಾಕಿದ್ದೇವೆ, ಅದನ್ನು ಕೂಡ ವೀಕ್ಷಿಸಿ. ಸಕಲ ಶಾಸ್ತ್ರ ಪುರಾಣ ಹಾಗೂ ವರಲಕ್ಷ್ಮಿ ವ್ರತ ಕಲ್ಪೋಕ್ತದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಶುಕ್ಲ ಶ್ರಾವಣಿಕೆ ಮಾಸೆ ಪೂರ್ಣಿಮಾ ಪಾಂತ್ಯ ಭಾರ್ಗವೇ ವರಲಕ್ಷ್ಮಾ ವ್ರತಂ ಕಾರ್ಯಂ ಸೌಭಾಗ್ಯ ಸುಖ ಸಿದ್ಧೆ ಎಂಬುದಾಗಿ ತಿಳಿಸಲಾಗಿದೆ. ಅಂದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಗೆ ಮೊದಲು ಬರುವ ಶುಕ್ರವಾರ, ಸಾಮಾನ್ಯವಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೆಯ ಶುಕ್ರವಾರ ಅಥವಾ ಹುಣ್ಣಿಮೆಯ ಮೊದಲಿನ 3ನೇ ಶುಕ್ರವಾರ ಸಂಧ್ಯಾ ಕಾಲದಲ್ಲಿ ಸುಮಂಗಲಿಯರು ವರಮಹಾಲಕ್ಷ್ಮಿ ಹಬ್ಬದ ಋತುವನ್ನು ಆಚರಿಸಿದರೆ ಇದರಿಂದ ಸುಮಂಗಲಿಯರಿಗೆ ದೀರ್ಘವಾಗಿ ಸೌಮಂಗಲಿಯ ಭಾಗ್ಯ, ಯೋಗ, ಸೌಭಾಗ್ಯ, ಸುಖ ಸಂಪತ್ತು ನಿಶ್ಚಿಂತೆಯಿಂದ ಪ್ರಾಪ್ತಿಯಾಗಲಿದೆ ಎಂದು ತಿಳಿಸಲಾಗಿದೆ. ಹಾಗಾಗಿ ಈ ವರ್ಷ 2026ರಲ್ಲಿ ಶ್ರಾವಣ ಮಾಸವು ಆಗಸ್ಟ್ 13ನೇ ತಾರೀಕಿನಂದು ಪ್ರಾರಂಭವಾಗಲಿದ್ದು, ಆಗಸ್ಟ್ 14ರಂದು ಶುಕ್ರವಾರ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಮೊದಲನೇ ಶುಕ್ರವಾಗಿರಲಿದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರವು ಆಗಸ್ಟ್ 21ರಂದು ಇರಲಿದ್ದು, ಶಾಸ್ತ್ರದ ಪ್ರಕಾರ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನ ಒಂಟಿಕೊಪ್ಪಲು ಪಂಚಾಂಗದ ಪ್ರಕಾರ ಆಗಸ್ಟ್ 21ನೇ ತಾರೀಕು ಆಚರಿಸಬೇಕಾಗಿದೆ. ಆದರೆ ದೃಕ್ ಪಂಚಾಂಗ, ಉತ್ತರಾದಿ ಮಠ ಪಂಚಾಂಗ, ರಾಯರ ಮಠ ಪಂಚಾಂಗದ ಪ್ರಕಾರ ಆಗಸ್ಟ್ 28ರಂದು ಹಬ್ಬವೆಂದೆ ಎಂದು ತಿಳಿಸಲಾಗಿದೆ. ಏಕೆಂದರೆ 3ನೇ ಶುಕ್ರವಾರ ಆಗಸ್ಟ್ 28 ಕೂಡ ತುಂಬಾ ವಿಶೇಷವಾಗಿರುವ ಕಾರಣ, ಅಲ್ಲದೆ ಅಂದು ಪೂರ್ಣಿಮೆಯ ದಿನವಾಗಿರುವ ಕಾರಣ, ಅಲ್ಲದೆ ಹುಣ್ಣಿಮೆಯ ತಿಥಿಯು ಮಹಾಲಕ್ಷ್ಮಿ ದೇವಿಗೆ ಅತ್ಯಂತ ಪ್ರಿಯವಾದ ತಿಥಿಯಾಗಿರುವ ಕಾರಣ ಆಗಸ್ಟ್ 28ರಂದು ಕೂಡ ಶುಕ್ರವಾರದಂದು ಅತ್ಯಂತ ಶ್ರೇಷ್ಠವಾಗಿರಲಿದ್ದು ಆ ದಿನವೂ ಕೂಡ ಆಚರಿಸಬಹುದೆಂದು ಪಂಚಾಂಗದಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು 2026ರ ಆಗಸ್ಟ್ 21ರಂದು ಹಬ್ಬವನ್ನು ಆಚರಿಸುವವರಿಗೆ ಶುಭ ಲಗ್ನಗಳು ಹಾಗೂ ಸ್ಥಿರ ಲಗ್ನಗಳ ಮುಹೂರ್ತಗಳನ್ನು ನೋಡುವುದಾದರೆ, ಮೊದಲನೆಯ ಮುಹೂರ್ತ ನಮಗೆ ಬೆಳಗ್ಗೆ 6 ಗಂಟೆ 12ರಿಂದ 8 ಗಂಟೆ 5 ನಿಮಿಷದವರೆಗೆ ಶ್ರೇಷ್ಠವಾದ ಸಿಂಹ ಲಗ್ನವಿರಲಿದೆ. ಇನ್ನು ಮಧ್ಯಾಹ್ನ ವೃಶ್ಚಿಕ ಲಗ್ನ ಪ್ರಾಪ್ತವಾಗಲಿದ್ದು 12 ಗಂಟೆ 56 ನಿಮಿಷದಿಂದ 3 ಗಂಟೆ 8 ನಿಮಿಷದವರೆಗೆ ನಮಗೆ ವೃಶ್ಚಿಕ ಲಗ್ನ ಪ್ರಾಪ್ತಿಯಾಗಿರುವ ಕಾರಣ ಆ ಸಮಯದಲ್ಲಿಯೂ ಕೂಡ ನಾವು ಇನ್ನು ಸಾಯಂಕಾಲ ಕುಂಭಲಗ್ನ ವಿಶೇಷವ ಹಾಗೂ ಶ್ರೇಷ್ಠವಾಗಿರಲಿದ್ದು ಪೂಜೆಗೆ ತುಂಬಾ ಉತ್ತಮವಾಗಿರಲಿದೆ. ಹಾಗಾಗಿ ಸಾಯಂಕಾಲ 7 ಗಂಟೆಯಿಂದ ರಾತ್ರಿ 8 ಗಂಟೆ 30 ನಿಮಿಷದ ಒಳಗೆ ನೀವು ಪೂಜೆಯನ್ನು ಕೈಗೊಳ್ಳಬಹುದಾಗಿದೆ. ಇನ್ನು ಮಧ್ಯರಾತ್ರಿ ಸಿದ್ಧಿಪಡಿಸಿಕೊಳ್ಳಲು ವೃಷಭ ಲಗ್ನ ಬೇಕಾದವರು 12 ಗಂಟೆ 3 ನಿಮಿಷದಿಂದ 1 ಗಂಟೆ 58 ನಿಮಿಷದವರೆಗೆ ರಾತ್ರಿ ನಿಮಗೆ ವೃಷಭ ಲಗ್ನ ಸಿಗಲಿದೆ. ಆ ಸಮಯದಲ್ಲಿ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿ ಸಿದ್ಧಿಪಡಿಸಿಕೊಳ್ಳಬಹುದು. ಇನ್ನು ಆಗಸ್ಟ್ 21ರಂದು ಆಚರಣೆ ಆಗದೇ ಹೋದಲ್ಲಿ ನೀವು ಆಗಸ್ಟ್ 28ರಂದು ಹಬ್ಬವನ್ನು ಆಚರಿಸಬಹುದು. ಅಂದಿನ ಶುಭ ಲಗ್ನ ಹಾಗೂ ಸ್ಥಿರ ಮುಹೂರ್ತಗಳನ್ನು ನೋಡುವುದಾದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ತುಂಬ ವಿಶೇಷವಾಗಿರಲಿದ್ದು 4 ಗಂಟೆ 38 ನಿಮಿಷದಿಂದ 5 ಗಂಟೆ 24 ನಿಮಿಷದವರೆಗೆ ನಾವಿಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹಬ್ಬವನ್ನು ಆಚರಿಸಬಹುದು. ಆ ಒಂದು ಸಮಯದಲ್ಲಿ ತಿಳಿ ಗುಲಾಬಿ ಅಥವಾ ತಿಳಿ ಹಸಿರು ಬಣ್ಣದ ಸೀರೆಯನ್ನು ಉಡಿಸಿ ಮಹಾಲಕ್ಷ್ಮಿ ಪೂಜೆಯನ್ನು ನೀವು ಕೈಗೊಳ್ಳಬಹುದು. ಇನ್ನು 2ನೇ ಮುಹೂರ್ತ ಸೂರ್ಯನ ಅಧಿಪತ್ಯದಲ್ಲಿ ಸಿಂಹ ಲಗ್ನವು ಬೆಳಗ್ಗೆ 5 ಗಂಟೆ 30 ನಿಮಿಷದಿಂದ ಪ್ರಾರಂಭವಾಗಿ 7 ಗಂಟೆ 28 ನಿಮಿಷದವರೆಗೆ ಇರಲಿದೆ. ಆ ಒಂದು ಸಮಯದಲ್ಲಿ ನೀವು ಹಳದಿ ಅಥವಾ ಕೆಂಪು ಅಥವಾ ಕೇಸರಿ ಬಣ್ಣದ ಸೀರೆಯನ್ನು ಉಡಿಸಿ ಮಹಾಲಕ್ಷ್ಮಿ ದೇವಿಯ ಪೂಜೆಯನ್ನು ಕೈಗೊಳ್ಳಬಹುದಾಗಿದೆ. ಇನ್ನು ಶುಕ್ರಾಧಿಪತ್ಯ ಇರುವಂತಹ ತುಲಾ ಲಗ್ನವು 9 ಗಂಟೆ 34 ನಿಮಿಷದಿಂದ ಬೆಳಗ್ಗೆ 10 ಗಂಟೆಯವರೆಗೆ ಇರಲಿದೆ. 10 ಗಂಟೆಯ ಒಳಗೆ ನೀವು ಪೂಜೆಯನ್ನು ಕೈಗೊಳ್ಳಬೇಕು. ಆ ಸಮಯದಲ್ಲಿ ಹಾಲು ಬಣ್ಣದ ಸೀರೆಯನ್ನು ಉಡಿಸಬಹುದು. ಸಾಯಂಕಾಲ ಮಾಡ್ತೀವಿ ಅನ್ನೋರಿಗೆ ಪ್ರಾದೋಷಿತ ಕಾಲದಲ್ಲಿ ಗೋಧೂಳಿ ಮುಹೂರ್ತ ನಮಗೆ ಸಿದ್ಧಿಯಾಗಲಿದೆ. ಆ ಒಂದು ಸಮಯ ಕುಂಭ ಲಗ್ನದಲ್ಲಿ ಬರಲಿದ್ದು ಶನಿ ಆಧಿಪತ್ಯವನ್ನ ಹೊಂದಿರ್ತಾನೆ. 5 ಗಂಟೆ 55 ನಿಮಿಷದಿಂದ ಸಾಯಂಕಾಲ 7 ಗಂಟೆ 30 ನಿಮಿಷದವರೆಗೆ ಈ ಒಂದು ಮುಹೂರ್ತ ನಮಗೆ ಪ್ರಾಪ್ತಿಯಾಗಲಿದೆ.
ಇನ್ನೊಂದು ಮುಹೂರ್ತವನ್ನು ನಾವಿಲ್ಲಿ ಹೇಳುವುದಾದರೆ ಗುರು ಅಧಿಪತ್ಯವನ್ನು ಹೊಂದಿರುವಂತಹ ಧನುರ್ ಲಗ್ನವು ಮಧ್ಯಾಹ್ನ 12:30ರಿಂದ 2 ಗಂಟೆಯವರೆಗೆ ಇರಲಿದೆ. ಈ ಒಂದು ಸಮಯದಲ್ಲಿ ಕೇಸರಿ ಬಣ್ಣದ ಸೀರೆಯನ್ನು ನೀವು ವರಮಹಾಲಕ್ಷ್ಮಿ ದೇವಿಗೆ ಉಡಿಸಿ ಪೂಜೆಯನ್ನು ಕೈಗೊಳ್ಳಬಹುದಾಗಿದೆ. ನಾವು ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕೂಡಲೇ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಅದೇ ರೀತಿ ಹಬ್ಬಕ್ಕೆ ಬೇಕಾಗಿರುವಂತಹ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ, ಅದನ್ನು ಕೂಡ ವೀಕ್ಷಿಸಿ.